ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಹ್ಯಾಪಿ ಟೈಮ್ಸ್ ಯೂಟ್ಯೂಬ್ ಚಾನಲ್. ವಾಸುಬ್ರಾಗಿರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡ್ತಾ ಇರಿ, ಇನ್ಫಾರ್ಮೇಷನ್ನ ತಿಳ್ಕೊತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯದ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಹ್ಯಾಪಿ ಟೈಮ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಡಿ.ಕಮ್.ಸಿ ಮುಗಿಯುವ ಹಂತಕ್ಕೆ ಬಂದಿದೆ. ಆಲ್ರೆಡಿ ನಿಮಗೆಲ್ಲ ಗೊತ್ತು. ಗೈರು ಹಾಜರು ಯಾರ್ಯಾರಾಗಿದ್ರ, ಆಬ್ಸೆಂಟು ಯಾರ್ಯಾರಾಗಿದ್ರಿ ಸ್ನೇಹಿತರೆ, ಅವ್ರಿಗೆಲ್ಲ ಆಲ್ರೆಡಿ ಲಿಸ್ಟ್ ಬಿಟ್ಟಿದ್ದಾರೆ 10ನೇ ತಾರೀಕು ತನಕ. ಅರ್ಥ ಆಯ್ತಾ? ಏನಕ್ಕೆ ಬರೀ 10ನೇ ತಾರೀಕು ತನಕ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇವಾಗ ಏನು 7ನೇ ತಾರೀಕು ತನಕ ರೆಗ್ಯುಲರ್ ಇದೆಯೋ, ಅರ್ಥ ಆಯ್ತಾ? 7ನೇ ತಾರೀಕು ತನಕ ರೆಗ್ಯುಲರ್ ಇದೆ. ಕೆಲವೊಂದು ಜನಕ್ಕೆ ಮಾತ್ರ 8ನೇ ತಾರೀಕಿದೆ ರೆಗ್ಯುಲರ್ ಇದ್ದವ್ರಿಗೆ. ಇನ್ನು ಬಾಕಿಯವರೆಲ್ಲರೂ 8ನೇ ತಾರೀಕಿಂದನೇ ಆಬ್ಸೆಂಟ್ ಸೇರಿಸಿ ಕರೆದಿದ್ದಾರೆ. ಅರ್ಥ ಆಯ್ತಾ? ಆಬ್ಸೆಂಟ್ ಸೇರಿಸಿ 8ನೇ ತಾರೀಕಿಂದನೇ ಶುರು ಮಾಡಿದ್ದಾರೆ. 10ನೇ ತಾರೀಕು ತನಕ ಆಬ್ಸೆಂಟ್ ಆಗಿರೋರನ್ನ ಕರೆದಿದ್ದಾರೆ ಸ್ನೇಹಿತರೆ. ಒಂದು ದಿನಕ್ಕೆ 200 ಜನನ ಕರೆದಿದ್ದಾರೆ. 8ನೇ ತಾರೀಕಿಂದ 10ನೇ ತಾರೀಕು ತನಕ ಒಂದು ದಿನಕ್ಕೆ 200 ಜನನ, ಅಂದರೆ 200 ಮೆಂಬರ್ಸ್ನ ಕರೆದಿದ್ದಾರೆ ಸ್ನೇಹಿತರೆ. ನಂತರ ಎಷ್ಟು ಜನ ಅಭ್ಯರ್ಥಿಗಳು ಈ 8ನೇ ತಾರೀಕಿಂದ 10ನೇ ತಾರೀಕು ತನಕ ಗೈರು ಹಾಜರಿ ಅಭ್ಯರ್ಥಿಗಳು ಎಷ್ಟು ಜನ ಬರ್ತಾರೆ ಅದನ್ನು ನೋಡಿಕೊಂಡು ನೆಕ್ಸ್ಟು 10ನೇ ತಾರೀಕಿನ ನಂತರ 250 ಮಾಡ್ಕೋಬೋದು, 300 ಜನನೂ ಕೂಡ ಕರಿಬಹುದು. ಅರ್ಥ ಆಯ್ತಾ ನಿಮಗೆಲ್ಲ? ಇವಾಗ ಸ್ನೇಹಿತರೆ, ಏನು 8ನೇ ತಾರೀಕಿಂದ 10ನೇ ತಾರೀಕು ತನಕ ಬಿಟ್ಟಿದ್ದಾರೋ ಗೈರು ಹಾಜರಿ ಅಭ್ಯರ್ಥಿಗಳನ್ನ, ಯಾರು ಆಬ್ಸೆಂಟ್ ಆಗಿದ್ರ ಅವ್ರಿಗೆ ಮತ್ತೊಮ್ಮೆ ಏನು ಅವಕಾಶ ಕೊಟ್ಟಿದ್ದಾರೋ 8ನೇ ತಾರೀಕಿನಿಂದ 10ನೇ ತಾರೀಕು ತನಕ ಅದನ್ನು ಎಷ್ಟು ಜನ ಅಟೆಂಡ್ ಆಯ್ತಾರೋ ಅದನ್ನು ನೋಡಿಕೊಂಡು ಸ್ನೇಹಿತರೆ, ನಂತರ 10ನೇ ತಾರೀಕಿನ ನಂತರ ಜಾಸ್ತಿ ಮಾಡ್ಕೋಬೋದು. 250ರಿಂದ 300 ಜನ ಮಾಡ್ಕೋಬೋದು ಸ್ನೇಹಿತರೆ. ಅರ್ಥ ಆಯ್ತಾ? ಹಾಗಾಗಿ 10ನೇ ತಾರೀಕು ತನಕ ಅಷ್ಟೇ ಬಿಟ್ಟಿರೋದು. ನಂತರ 10ನೇ ತಾರೀಕು ಮೇಲೆ ಅಭ್ಯರ್ಥಿಗಳನ್ನ ಜಾಸ್ತಿ ಮಾಡ್ಕೋತಾರೆ. ಈಗೇನು ಪ್ರೆಸೆಂಟು 10ನೇ ತಾರೀಕು 200 ಜನ ಇದೆಯೋ ಅದನ್ನು 250ರಿಂದ 300 ಜನನೂ ಕೂಡ ಮಾಡ್ಕೋಬೋದು. ಎಷ್ಟು ಜನ ಬರ್ತಾರೆ ನೋಡಿಕೊಂಡು. ಅರ್ಥ ಆಯ್ತಾ? 250ರಿಂದ 300 ಜನನೂ ಕೂಡ ಮಾಡ್ಕೋಬೋದು. ಇದು ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ. ಅರ್ಥ ಆಯ್ತಾ? ಇದೇ ಸತ್ಯ, ಇದೇ ವಾಸ್ತವ. ಅರ್ಥ ಆಯ್ತಾ? ಯಾವಾಗ ಮುಗಿಬೋದು ಗೈರು ಹಾಜರಿ ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಿದ್ದೀರಾ, ಯಾವಾಗ ಮುಗಿಬೋದು ಅಂತ. 100% ಸ್ನೇಹಿತರೆ, ಇದೇ ತಿಂಗಳು 22ನೇ ತಾರೀಕು ಒಳಗಡೆ ಮುಕ್ತಾಯವಾಗಲಿದೆ. ಟೋಟಲ್ ಗಿಬ್ಸೆಂಟ್ ಎಲ್ಲ ಸೇರಿ ಇದೇ ಮೇ ತಿಂಗಳು 22ನೇ ತಾರೀಕೊಳಗೆ ಫಿನಿಶು. ಅದರೊಳಗೆ ಆಗ್ಬೋದು. 22ನೇ ತಾರೀಕೊಳಗಂತೂ ಫಿನಿಶ್ ಆಗುತ್ತೆ. ಡೋಂಟ್ ವರಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಟ್ ಆಫ್ ಯಾವಾಗ ಬರುತ್ತೆ ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ. ಅರ್ಥ ಆಯ್ತಲ್ವಾ? ಎಲ್ಲರೂ ಕಾಯ್ತಿರೋದು ಒಂದೇ, ಕಟ್ ಆಫ್ ಯಾವಾಗ ಅಂತ ತುಂಬ ಜನ ಹಸಿವಿನಿಂದ ಕಾಯ್ತಾ ಇದ್ದೀರಾ. ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಇದೇ ಒಂದು ಗುಂಗಲ್ಲಿ, ಇದೇ ಒಂದು ಭರವಸೆಯಲ್ಲಿ ಯಾವಾಗ ಕಟ್ ಆಫ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ಉತ್ತರವಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೇ ತಿಂಗಳಲ್ಲೇ ಕಟ್ ಆಫ್ ಬರ್ತಾ ಇದೆ. ಖುಷಿ ವಿಚಾರ, ಗುಡ್ ನ್ಯೂಸ್. ಇದೇ ಮೇ ತಿಂಗಳಲ್ಲಿ ಕಟ್ ಆಫ್ ಬರ್ತಾ ಇದೆ. ಎಲ್ಲರೂ ಹೊಡೆದಿರೋಂಥ ಅಭ್ಯರ್ಥಿಗಳು ನಾನೇನು ಕಟ್ ಆಫ್ ಹೇಳಿದ್ದೀನೋ ಅಷ್ಟು ಹೊಡೆದಿದ್ರೆ ಆರಾಮಾಗಿರ್ಬೋದು ಸ್ನೇಹಿತರೆ. ನೀವು ನೆಮ್ಮದಿಲ್ಲಿ ನಿದ್ದೆ ಮಾಡ್ಬೋದು, ಯೂನಿಫಾರ್ಮ್ನ ಹೊಲಿಸ್ಕೋಬೋದು. ಇನ್ನೂ ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ನಾನು ಎಷ್ಟು ಕಟ್ ಆಫ್ ಮಾಡಿದ್ದೀನಿ ಅಂತಲೂ ಕೂಡ, KSRTCಗೆ ಎಷ್ಟು ಕಟ್ ಆಫ್ ಹೇಳಿದ್ದೀನಿ ಅಂತಲೂ ಕೂಡ ಇನ್ನೂ ಅಭ್ಯರ್ಥಿಗಳಿಗೆ ಇನ್ನೂ ಗೊತ್ತಿಲ್ಲ. ಅದನ್ನು ಕೂಡ ಕೊನೆಯಲ್ಲಿ ಹೇಳ್ಬಿಡ್ತೀನಿ ಸ್ನೇಹಿತರೆ. ನಾನು ಹೇಳ್ದಾಗೆ ಈ ಮೇ ತಿಂಗಳಲ್ಲೇ ಕಟ್ ಆಫ್ ಬರ್ತಾ ಇದೆ. ಜೂನ್ ತಿಂಗಳಲ್ಲಿ ನಿಮಗೆಲ್ಲ ಡ್ಯೂಟಿ ರಿಪೋರ್ಟ್ ಜೂನ್ ತಿಂಗಳಲ್ಲೇ ಆಗುತ್ತೆ ಸ್ನೇಹಿತರೆ. ನೀವೆಲ್ಲ ಜೂನ್ ತಿಂಗಳಲ್ಲಿ ಡ್ಯೂಟಿಗೆ ಹೋಗ್ತೀರಾ. ನಾನು ಭರವಸೆ ಕೊಡ್ತಾಯಿದ್ದೀನಿ, ನಾನು ರಿಯಾಲಿಟಿ ಹೇಳ್ತಾಯಿದ್ದೀನಿ, ನಾನು ನಿಮಗೆ ಧೈರ್ಯ ತುಂಬ್ತಾಯಿದ್ದೀನಿ. ಇದೇ ಬರುವ ಜೂನ್ ತಿಂಗಳಲ್ಲಿ ಸ್ನೇಹಿತರೆ, ಮುಂದಿನ ತಿಂಗಳಲ್ಲಿ ಖಂಡಿತ ನೀವೆಲ್ಲ ಡ್ಯೂಟಿ ಮಾಡ್ತಾ ಇರ್ತೀರ. ಯೂಟ್ಯೂಬರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ? ಮುಂದಿನ ತಿಂಗಳು ಜೂನ್ ತಿಂಗಳಲ್ಲೇ ನಿಮಗೆಲ್ಲ ಡ್ಯೂಟಿ. ಅರ್ಥ ಆಯ್ತಾ? ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಚೆನ್ನಾಗಿ ಡ್ಯೂಟಿ ಮಾಡಿ, ಖುಷಿಯಿಂದ ಡ್ಯೂಟಿ ಮಾಡಿ. ಯಾವುದೇ ರೀತಿ ನೋಡಿ, ಡಿಪಾರ್ಟ್ಮೆಂಟಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಯಾರೋ ಒಬ್ಬ ನೌಕರ
ಯಾರೋ ಒಬ್ಬ ಸರ್ಕಾರಿ ನೌಕರ ಅಂದರೆ ಇವರು ನಮ್ಮ ಸಾರಿಗೆ ನೌಕರ ಏನೊಬ್ಬ ಮಾಡ್ಕೊಂಡ, ಆತ್ಮಹತ್ಯೆ ಮಾಡ್ಕೊಂಡ, ಅಲ್ಲೊಬ್ಬ ಕೇಸ್ ಮಾಡ್ಕೊಂಡ, ಇಲ್ಲೊಬ್ಬ ಕೇಸ್ ಮಾಡ್ಕೊಂಡ ಅನ್ನೋದನ್ನ ತಲೆಯಿಂದ ತೆಗೆದಾಕ್ಬಿಟ್ಟು ನೀವು ಕರೆಕ್ಟಾಗಿದ್ದರೆ, ನೀವು ಯಾವ ಥರ ಕರೆಕ್ಟಾಗಿರ್ತೀರಿ ಅದ್ರ ಮೇಲೆ ಇಲಾಖೆ ಇರುತ್ತೆ. ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ಖಂಡಿತ ಇಲಾಖೆ ನಿಮ್ಮ ಸಪೋರ್ಟ್ಗೆ ಇದ್ದೇ ಇರುತ್ತೆ. ಇಲಾಖೆಯಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ, ದೋಷಗಳಿಲ್ಲ, ಕೆಲವೊಂದು ಸಣ್ಣ ಪುಟ್ಟಗಳು ಇರ್ಬೋದು. ಬಟ್ ಇಲಾಖೆ ಅಂತ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸ್ನೇಹಿತರೆ ಇಲಾಖೆ. ಏಕೆಂದರೆ ಜಾಸ್ತಿ ದಿನ ಇಲ್ಲ, ಇವಾಗ ಎಲ್ಲ ಮುಂದಿನ ತಿಂಗಳಿಂದ ಅಭ್ಯರ್ಥಿಗಳೆಲ್ಲ ಹೋಗ್ತಾರೆ, ಹೊಸ ಅಭ್ಯರ್ಥಿಗಳು ನೇಮ್ ಕಾಯ್ತಿರೋದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಯಾರು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಈ ಎಲ್ಲ ಹೇಳ್ತಿರೋರೆಲ್ಲ ಫೇಲ್ ಆದರು, ಯಾರ್ಯಾರು 25 ಹೊಡೆದಿದ್ದಾರೋ ಇಲ್ಲ ಯಾರಿಗೆ ಜಾಬ್ ಆಗಲ್ವೋ ಅವರೆಲ್ಲ ಅಯ್ಯೋ ಇಲಾಖೆ ಆ ಇಲಾಖೆ ಸರಿಯಿಲ್ಲ, ಈ ಸರಿಕಿಲ್ಲ, ಇದು ಸರ್ಕಾರಿ ಅಲ್ಲ, ಇದು ಒಂದು ಇಲಾಖೆ. ಖಂಡಿತ ಇಲಾಖೆ ಆದ್ರೂ ನೀವೊಂಥರ ಸರ್ಕಾರಿ ನೌಕರರೇ, ಅರ್ಥ ಆಯ್ತಾ? ಸರ್ಕಾರಿ ನೌಕರರೇ. ಯಾರಿಗೂ ಯಾರೇ ಏನೇ ಹೇಳಿದ್ರು ತಲೆ ಕೆಡಿಸ್ಕೊಬೇಡಿ. ನಿಮ್ಗೇನೇ ಡೌಟ್ ಇದ್ದರೂ ಖಂಡಿತ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಿಮಗೆ ಅದು ಇದ್ರ ಬಗ್ಗೆ ತಿಳಿಸಿ ಹೇಳ್ತೀನಿ ಸ್ನೇಹಿತರೆ. ಇಲಾಖೆ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಇಲಾಖೆ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ. ನೆಮ್ಮದಿಲಿ ಡ್ಯೂಟಿ ಮಾಡಿ. ನೀವು ಯಾವ ಥರ ಕರೆಕ್ಟಾಗಿ ಡ್ಯೂಟಿ ಮಾಡ್ತೀರಾ ಆ ಥರ ನಿಮ್ಮನ್ನು ಇಲಾಖೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಅರ್ಥ ಆಯ್ತಾ? ಯಾರು ಕೂಡ ಇಲಾಖೆಯಿಂದ ಮೋಸ ಹೋಗಿಲ್ಲ, ಎಲ್ಲ ಚೆನ್ನಾಗಿ ಡ್ಯೂಟಿ ಮಾಡಿ. ಇದೇ ತಿಂಗಳು ಕಟ್ಟಾಗಿ ಬರುತ್ತೆ, ಮುಂದಿನ ತಿಂಗಳಿಂದ ಡ್ಯೂಟಿ ಮಾಡೋಕ್ಕೆ ಸ್ನೇಹಿತರೆ ರೆಡಿ ಆಗಿರಿ. ಇದೇ ಸತ್ಯ, ಇದೇ ವಾಸ್ತವ. ಆಮೇಲೆ ಈಗ ಕೊನೆಯದಾಗಿ ಕಟ್ ಆಫ್ ಹೇಳ್ಬಿಡೋಣ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕಟ್ ಆಫು ಇನ್ನೂ ಕೆಲವರಿಗೆ ಗೊತ್ತಾಗಿಲ್ಲ, ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ಸ್ನೇಹಿತರೆ. ಕಟ್ ಆಫು ಎಸ್ ಸಿ ಅವ್ರಿಗೆ ಓಕೆ, ಎಸ್ ಸಿ ಕ್ಯಾಟಗರಿ ಯಾರ್ಯಾರು ಇದ್ದೀರಾ, ಕ್ಯಾಟಗರಿ ಎಸ್ ಸಿ ಶೆಡ್ಯೂಲ್ ಕ್ಯಾಸ್ಟ್ ಯಾರ್ಯಾರು ಬರ್ತೀರಾ ಸ್ನೇಹಿತರೆ, ಆಲ್ಮೋಸ್ಟು ಒಂದು ಕ್ಯಾಟಗರಿ ತಗೊಂಡ್ರೆ 3 ಥರ ಮಾಡ್ತಾರೆ: ಕನ್ನಡ ಮಾಧ್ಯಮ, ಗ್ರಾಮೀಣ ಅಭ್ಯರ್ಥಿ, ಎಸ್ ಸಿ ಜನರಲ್ಗೆ ತುಂಬ ಕಡಿಮೆ ನಿಲ್ಲುತ್ತೆ. ನೀವು ಸೀನಿಯರಿಟಿ ಇದ್ದರೆ ಖಂಡಿತ ನಿಮಗೆಲ್ಲ ಕೆಲಸ ಸಿಗುತ್ತೆ. ಕೆಲವರಿಗೆ ಗೊತ್ತಿಲ್ಲ ಸರ್ ಎಸ್ ಸಿ ಜನರಲ್ ಅಂದರೆ ಏನು, ಎಸ್ ಸಿ ಜನರಲ್ ಅಂದರೆ ಏನು ಸರ್? ಎಸ್ ಸಿ ಜನರಲ್ ಅಂತ ಹೇಳಿದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಯಾರಿಗಿರಲ್ವೋ ಅವರೆಲ್ಲ ಎಸ್ ಸಿ ಜನರಲ್, ಅರ್ಥ ಆಯ್ತಾ? ಒಂದು ಕ್ಯಾಟಗರಿಲಿ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಯಾರ ಹತ್ರ ಇರಲ್ವೋ ಅವರು ಎಸ್ ಸಿ ಜನರಲ್ ಬರ್ತೀರಾ, ಅವ್ರಿಗೆ ಕಡಿಮೆ ನಿಲ್ಲುತ್ತೆ. ಅವ್ರಿಗೆ 39ಕ್ಕೆ ನಿಲ್ಬೋದು, 40ಕ್ಕೆ ನಿಲ್ಬೋದು. ನಾನು ಕೊಟ್ಟಿರೋಂಥ ಮಾರ್ಕ್ಸು 41, ಅದ್ರ ಅಳಿಕೆ ನಿಲ್ಲುತ್ತೆ. ಅದು 40ಕ್ಕೆ ನಿಲ್ಬೋದು, 39ಕ್ಕೆ ನಿಲ್ಬೋದು, 38ಕ್ಕೆ ನಿಲ್ಬೋದು. ಇದು ಎಸ್ ಸಿ ಜನರಲ್ಗೆ ನಿಲ್ಲುವಂಥ ಮಾರ್ಕ್ಸು. ಇಲ್ಲ ಗ್ರಾಮೀಣ ಅಭ್ಯರ್ಥಿಗೆ ಇಲ್ಲ 43ವರೆಯಿಂದ 44ಕ್ಕೆ ನಿಲ್ಬೋದು. ಕನ್ನಡ ಮಾಧ್ಯಮಕ್ಕೆ 44ವರೆಯಿಂದ 45ಕ್ಕೂ ಕೂಡ ನಿಲ್ಬೋದು ಎಸ್ ಸಿ ಜನರಲ್ಗೆ, ಅರ್ಥ ಆಯ್ತಾ? ಎಸ್ ಸಿ ಜನರಲ್ಗಂತೂ 40ರೊಳಗೆ ಫಿಕ್ಸು, 41ರೊಳಿಗೆ ಫಿಕ್ಸು, 100% ಫಿಕ್ಸು. 2ನೇ ಲಿಸ್ಟು 3rd ಲಿಸ್ಟಲ್ಲಿ 35ರೊಳಗೂ ಬರ್ಬೋದು. 2nd ಲಿಸ್ಟು 3rd ಲಿಸ್ಟಲ್ಲಿ 35 ತನಕನೂ ಬರ್ಬೋದು. ಇನ್ನು ಸೆಕೆಂಡು ಎಸ್ ಟಿ ಅವ್ರಿಗೆ ಸ್ನೇಹಿತರೆ, ಎಸ್ ಟಿ ಯಾರ್ಯಾರಿದ್ರೆ ಅವ್ರಿಗೆ 43 ಒಳಗೆ ಎಸ್ ಟಿ ಜನರಲ್ ಬರುತ್ತೆ. ಎಸ್ ಟಿ ಜನರಲ್ಗೆ 43 ಒಳಗೆ ಬರುತ್ತೆ. ಅದು ನಾನು ಕೊಟ್ಟಿರೋಂಥ ಮಾರ್ಕ್ಸು 43. ಅದು 42ವರೆಗಾರು ಬರಲಿ, 42ಕ್ಕಾರು ಬರಲಿ, ಇಲ್ಲ 41ವರೆಗಾರು ಬರಲಿ, ಅರ್ಥ ಆಯ್ತಾ? ಅದು ಎಸ್ ಟಿ ಜನರಲ್ಗೆ 43 ಒಳಗೆ ಬರುತ್ತೆ. ಇನ್ನು ಗ್ರಾಮೀಣ ಕನ್ನಡ ಮಾಧ್ಯಮ ಅವ್ರಿಗೂ ಕೂಡ 44 ಮೇಲಿರಬೇಕು, 44 ಮೇಲಿರಬೇಕು. ಗ್ರಾಮೀಣ ಕನ್ನಡ 44 ಮೇಲಿರಬೇಕು. ನಂತರ ಕ್ಯಾಟಗರಿ 1ಗೂ ಅಷ್ಟೇ 43 ಒಳಗೆ ಇರಬೇಕು, 43 ಇರಬೇಕು. ಅದರೊಳಗೆ 42ವರೆಗಾರು ಇರಲಿ, 42ಕ್ಕಾರು ಇರಲಿ, 41ವರೆಗಾರು ಇರಲಿ, ಒಟ್ಟಾರೆ 43 ಇರಬೇಕು. ನಿಮ್ಮದು ಒಂದು ಭರವಸೆಗೆ ನಾನೊಂದು ಇದಕ್ಕೆ 43 ಇದ್ದರೆ ಕ್ಯಾಟಗರಿ 1 ಜನರಲ್ಗೆ ಸೆಲೆಕ್ಷನ್ ಆಗ್ತೀರಾ. ಮತ್ತು ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಇರುವಂಥವ್ರು 44 ಮೇಲಿರಬೇಕು. ನಂತರ 2A ಅಭ್ಯರ್ಥಿಗಳಿಗೆ 43 ಇಲ್ಲ 42ವರೆ ಇಲ್ಲ 42ಕ್ಕೆ 2A ಜನರಲ್ ನಿಲ್ಬೋದು. ನಾನು ಕೊಟ್ಟಿರೋಂಥ ಮಾರ್ಕ್ಸು 43ರಿಂದ 43ವರೆಗೆ ಕೊಟ್ಟಿದ್ದೀನಿ. 43ವರೆನೂ ಬರಲ್ಲ, 43 ಒಳಗೇ ಬರ್ಬೋದು, ಇಲ್ಲ ಹೈಯೆಸ್ಟ್ ಅಂದರೆ 43 ಸ್ನೇಹಿತರೆ 2A ಜನರಲ್ಲು. ನಂತರ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ 44 ಮೇಲಿರಬೇಕು. ಪದೇ ಒತ್ತಿ ಸಾರಿ ಹೇಳ್ತಾ ಇದ್ದೀನಿ, ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ 44 ಮೇಲಿರಬೇಕು, ಅರ್ಥ ಆಯ್ತಾ? 44 ಮೇಲಿರಬೇಕು. ನಂತರ 2B ಕ್ಯಾಟಗರಿಗೆ ಆಲ್ಮೋಸ್ಟ್ ಅದು ಕಡಿಮೆ ನಿಲ್ಲುತ್ತೆ. ನಾನು ಹೇಳಿದಾಗೆ ಅದು ಕೂಡ 43 ಒಳಗೇ ಬರ್ಬೋದು. ಇದು 2B ಜನರಲ್ಲು. ಮುಸ್ಲಿಮ್ಸ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದೀರಾ ಅವ್ರಿಗೂ ಕೂಡ 43 ಒಳಗೆ ಜನರಲ್ ಬರ್ಬೋದು. ಅದಕ್ಕಿಂತ ತೀರಾ ಕಡಿಮೆಗೂ ನಿಲ್ಬೋದು, ಅದನ್ನು ಹೇಳೋಕ್ಕಾಗಲ್ಲ, ತೀರಾ ಕಡಿಮೆಗೂ ನಿಲ್ಬೋದು. 43 ಒಳಗೆ ಬರುತ್ತೆ 2B ಜನರಲ್ಲು. ಅವ್ರಿಗೂ ಕೂಡ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ 44 ಮೇಲಿದ್ರೆ ಒಳ್ಳೆಯದು. ಅವ್ರಿಗೆ ಏನಕ್ಕೆ ಒಳ್ಳೆಯದು ಅಂತ ಹೇಳಿದ್ರೆ ನಿಮ್ಮ ಕ್ಯಾಟಗರಿಗೆ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ರಿಸರ್ವೇಷನ್ ಕಮ್ಮಿ ಇದೆ. ಯಾಕೆಂದರೆ ಅದನ್ನು ಜಾಸ್ತಿ ಹೊಡೆದವ್ರಿಗೆ, ಸ್ವಲ್ಪ ಏಜು ಚಿಕ್ಕದಿರೋರಿಗೆ ಕೊಡೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ
ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ 44 ಮೇಲಿರಬೇಕು. 3A 3B 3A ಕ್ಯಾಟಗರಿಗೆ ಸ್ನೇಹಿತರೆ 3A ಜನರಲ್ ಬಂದರೆ ಈ ಸಲ 43ವರೆಗೂ ಬರ್ಬೋದು, 44ಕ್ಕೆ ಬರ್ಬೋದು. ಅರ್ಥ ಆಯ್ತಾ? 43ವರೆ 44ಕ್ಕೆ ಬರ್ಬೋದು. ನೋಡೋಣ. ನಾನು ಕೊಟ್ಟಿರೋಂಥ ಮಾರ್ಕ್ಸು 45. ಜನರಲ್ ಅಂತೂ ಕಡಿಮೆ ನಿಲ್ಲುತ್ತೆ. 3A ಜನರಲ್ ಅಂತೂ ಕಡಿಮೆಗೆ ನಿಲ್ಲುತ್ತೆ, ಅದಂತೂ ಸತ್ಯ. 43ವರೆಗೆ ನಿಲ್ಬೋದು, 44ಗೂ ನಿಲ್ಬೋದು. ನೋಡೋಣ, ಆದಷ್ಟು ಕಡಿಮೆಗೆ ನಿಲ್ಲಿ ಅಂತ ನನ್ನ ಒಂದು ಬೈಕ್. ಯಾಕೆಂದರೆ ನನ್ನ ಫ್ರೆಂಡ್ಸು ತುಂಬ ಜನ ಸೀನಿಯರ್ಸ್ ಇದ್ದಾರೆ, ಅವ್ರಿಗೆಲ್ಲ ಕೆಲಸ ಆಗಬೇಕು. ಆದಷ್ಟು ಕಡಿಮೆಗೆ ನಿಲ್ಲಿ. 3A ಜನರಲ್ಲು ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಅವರು ಕೂಡ 44 ಮೇಲಿರಬೇಕು. 3Bಗೂ ಅಷ್ಟೇ, ಅವ್ರಿಗೂ ಕೂಡ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ 44 ಮೇಲಿರಬೇಕು. ಅದು 45ಕ್ಕೆ ನಿಲ್ಬೋದು, 44ವರೆಗೆ ನಿಲ್ಬೋದು ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ. ಆದರೆ 3B ಜನರಲ್ಲು ಕೂಡ ಕಡಿಮೆ ನಿಲ್ಲುತ್ತೆ, 43ವರೆಗೆ ನಿಲ್ಬೋದು, ಇಲ್ಲ 44ಗೆ ನಿಲ್ಬೋದು. ಅರ್ಥ ಆಯ್ತಾ? ಯಾಕಂದರೆ ಇದು ಕ್ಯಾಟಗರಿ ಕೊಡಲೇಬೇಕಾಗಿರೋದ್ರಿಂದ, ಕ್ಯಾಟಗರಿಗೆ ನಿಮ್ಮ ಕ್ಯಾಟಗರಿಗೆ ರಿಸರ್ವೇಷನ್ ಕೊಡಲೇಬೇಕಾಗಿರೋದ್ರಿಂದ ಈ ಮಾರ್ಕ್ಸು ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ಅಷ್ಟೇ. ಇನ್ನು ಜನರಲ್ಲು ಏನು 50% ಕ್ಯಾಟಗರಿ ಹೇಳಿದ್ವಿ, ಇನ್ನು 50 ಭಾಗ ಜನರಲ್ಲು. ಆ ಜನರಲ್ಲು ಕೂಡ ರಿಸರ್ವೇಷನ್ ಕೊಡಬೇಕು. ಮಾಜಿ ಸೈನಿಕ, ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಯೋಜನೆ ಇದನ್ನು ಕೂಡ ಕೊಡಬೇಕು. ಅದರಲ್ಲೂ ಕೂಡ ಯೋಜನೆ ನಿರಾಶ್ರಿತರಿಗೆ 52 ಪೋಸ್ಟ್ ಇದೆ. ಬಾಕಿ ಉಳ್ಕೊಳ್ಳೋದು ಇನ್ನು 948 ಪೋಸ್ಟಲ್ಲಿ ಮಹಿಳೆಯರು ಕೊಡಬೇಕು. ಅದು ಮಹಿಳೆಯರು ಯಾರು ಬರೋಲ್ಲ ಬಿಡಿ, ಸುಮ್ಮನೆ ನಿಮ್ಗೆ ರಿಸರ್ವೇಷನ್ ಎಷ್ಟು ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಓಕೆ, ಅದರಲ್ಲೂ ಕೂಡ ಕನ್ನಡ ಮಾಧ್ಯಮ ಕೊಡಬೇಕು, ಗ್ರಾಮೀಣ ಅಭ್ಯರ್ಥಿ ಕೊಡಬೇಕು, ಜನರಲ್ ಕೊಡಬೇಕು. ಅದರಲ್ಲೂ ಕೂಡ ಕೆಲವೊಂದು ಜನ, ಯಾರೂ ಅಲ್ಲ, ಕೆಲವೊಂದು ಜನ ಡೇಟ್ ಆಫ್ ಬರ್ತ್ ತೀರಾ ಕಮ್ಮಿ ಇರೋರು, ಕೆಲವು ಈಗ 47-48 ಹೊಡೆದ್ರೂ ಕೂಡ ಹೋಗೋಂಥ ಚಾನ್ಸಸ್ ಇರ್ತದೆ. 47-48 ಹೊಡೆದ್ರು ಕೂಡ ಹೋಗೋಂಥ ಚಾನ್ಸಸ್ ಇರ್ತದೆ. ಅದು 96 ಈಗ ಹೈಯೆಸ್ಟು ನಾನು ಡೇಟ್ ಆಫ್ ಬರ್ತು ಕಡಿಮೆ ಅಂದರೆ 96 ನೋಡಿದ್ದೀನಿ. 96ರಲ್ಲಿ ಕೆಲವೊಂದು ತಿಂಗಳುಗಳಲ್ಲೂ ಹೋಗ್ಬೋದು. ಆ ಥರ ನಿಮಗೆ ಮಾಹಿತಿ ಇರಲಿ, ನಿಮಗೆಲ್ಲ ಗೊತ್ತಿರಲಿ. ಇದು ಎಲ್ರಿಗೂ ಕೆಲಸ ಸಿಗಬೇಕು ಅಂತ ನಮ್ಮ ಆಸೆ. ನೋಡೋಣ. ನಾನು ಸತ್ಯನ ಹೇಳ್ತಿದ್ದೀನಿ, ವಾಸ್ತವನ ಹೇಳ್ತಿದ್ದೀನಿ, ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು. ಎಲ್ರಿಗೂ ಒಳ್ಳೇದಾಗೇ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC, ಜೈ NWRTC.